ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ನಾನೊಂದು ಕಡುಬು, ಕೊಟ್ಟೆ ಕಡುಬು ಅಂತಾರೆ, ಹಾಗೆ ಮೂಡೆ ಅಂತಾರೆ ನಮ್ಮ ಕಡೆ. ತುಂಬ ಚೆನ್ನಾಗಿರ್ತದೆ. ಜಾಕ್ ಫ್ರೂಟ್ ಲೀವ್ಸಿಂದ ಮಾಡೋದು ಇದು. ನೋಡಿ, ಜಾಕ್ ಫ್ರೂಟ್ ಲೀವ್ಸಲ್ಲಿ ಮಾಡುವಂಥದ್ದು. ಹಲಸಿನ ಎಲೆ ಇದೆಯಲ್ಲ, ಅದರಲ್ಲಿ ಮಾಡುವಂಥ ರೆಸಿಪಿ ತುಂಬ ಚೆನ್ನಾಗಿರ್ತದೆ. ನೋಡಿ, ಹೆಲ್ದಿ ಕೂಡ. ನೋಡಿ, ನ್ಯಾಚುರಲ್ ಆಗಿ ಸಿಗುವಂಥ ಎಲೆಯಿಂದನೇ ನಾವು ಕೊಟ್ಟೆ ಮಾಡುವಂಥ ರೆಸಿಪಿ ತುಂಬ ಚೆನ್ನಾಗಿರ್ತದೆ, ಹೆಲ್ದಿ ಕೂಡ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಎಲ್ಲಿಯೂ ಕೂಡ ಒಂಚೂರು ಸಹ ತಾಗಲಿಲ್ಲ ನೋಡಿ, ಎಲೆಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅಲ್ವಾ? ನೋಡಿ, ನಾವು ಪಾತ್ರೆಯಲ್ಲಿ ಹೇಗೆ ಮಾಡುತ್ತೇವೆ, ಇಡ್ಲಿ ತಟ್ಟೆಯಲ್ಲಿ, ಅದೇ ಶೇಪ್ ಮೋಲ್ಡ್ ಹೇಗೆ ಬಂದಿದೆ ನೋಡಿ, ಚೆನ್ನಾಗಿ ಬರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್, ಈ ರೆಸಿಪಿಯನ್ನು ಚಿಕನ್ ಸಾರಲ್ಲಿ ತಿನ್ಬೋದು, ಹಾಗೆ ರಸಮಲ್ಲಿ ತಿನ್ಬೋದು, ಹಾಗೆ ಸಾಂಬಾರಲ್ಲಿ ಕೂಡ ತಿಂದರೆ ಚೆನ್ನಾಗಿರ್ತದೆ. ಚಟ್ನಿ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ನಾನೀಗ ಚಿಕನ್ ಸಾರು ಮಾಡಿದ್ದೇನೆ, ಅದರ ಜೊತೆಗೆ ತುಂಬ ಚೆನ್ನಾಗಿರ್ತದೆ. ಚಿಕನ್ ಸಾರು ಜೊತೆಗೆ ನೋಡಿ, 2 ಕಡುಬು ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗ್ತದೆ, ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ. ತಿನ್ನಲಿಕ್ಕೂ ಹಾಗೆ ತುಂಬ ರುಚಿಯಾಗಿರ್ತದೆ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಕಡುಬು ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ವೈಟ್ ರೈಸ್ ತಗೊಂಡಿದ್ದೇನೆ. ಇದು ಇಡ್ಲಿ ರೈಸ್ ನೋಡಿ, ಈ ಥರ ದಪ್ಪ ಬರ್ತದೆ. ಇದನ್ನು ನಾನು 3 ಬೌಲ್ ಹಾಕ್ಕೊಳ್ತೇನೆ. ಅಕ್ಕಿ 3 ಬೌಲ್ ಹಾಕ್ಕೊಂಡಿದ್ದೇನೆ. ಈಗ ನಾನು ಉದ್ದಿನಬೇಳೆ 1 ಬೌಲ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ, ಉದ್ದಿನಬೇಳೆ ನಾನು 1 ಬೌಲ್ ಹಾಕ್ಕೊಳ್ತೇನೆ. 3 ಬೌಲ್ ಅಕ್ಕಿಗೆ ಯಾವ ಬೌಲ್ ಆದರೂ ತಗೊಳ್ಳಿ, ಯಾವ ಗ್ಲಾಸ್ ಆದರೂ ತಗೊಳ್ಳಿ, ಆದರೆ 3ಕ್ಕೆ 1 ಹಾಕ್ಕೊಳ್ಳಿ, ಆಯಿತಾ? ನೋಡಿ, ಈಗ ನಾನು ನೀರು ಹಾಕ್ತೇನೆ. ಇದನ್ನು ನಾವು ಫ್ರೆಂಡ್ಸ್ 3 ಅವರ್ಸ್ ನೆನೆಸ್ಕೊಳ್ಬೇಕಾಗ್ತದೆ. 3-4 ಅವರ್ಸ್ ನೆನೆಸ್ಕೊಳ್ಬೇಕು. 4 ಅವರ್ಸ್ ನೆನೆಸ್ಕೊಂಡ ಮೇಲೇ ಚೆನ್ನಾಗಿ ನೆಂದ ಮೇಲೆ ರುಬ್ಬಬೇಕಾಗ್ತದೆ, ಚೆನ್ನಾಗಿ ಬರ್ತದೆ ಇಡ್ಲಿ. ನೋಡಿ, ಇದನ್ನು ನಾವು ಒಂದು 3-4 ಅವರ್ಸ್ ನೆನೆಸಬೇಕು. ಪ್ಲೇಟ್ ಕವರ್ ಮಾಡಿ ಇಡ್ತೇನೆ. ನೆನೀತದೆ, ಚೆನ್ನಾಗಿ ನೆನೀತದೆ. ನೆಂದ ಮೇಲೆ ನಾವು ರುಬ್ಬಲಿಕ್ಕೆ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ನೋಡಿ, 4 ಅವರ್ಸ್ ಆಗಿದೆ, 4 ಗಂಟೆ ನೆಂದಿದೆ ನೋಡಿ, ಚೆನ್ನಾಗಿ ನೆಂದಿದೆ ನೋಡಿ. ಹೀಗೆ ಜಾಸ್ತಿ ನೆನೆಸಿದ್ರೆ ಚೆನ್ನಾಗಿರ್ತದೆ. ಜಾಸ್ತಿ ಅಂದರೆ ಒಂದು 2 ಅವರ್ಸ್ ಮೇಲೆ ನೆನೆಸಬೇಕಾಗ್ತದೆ. ನೋಡಿ, ನೆಂದಿದೆ. ಅಕ್ಕಿ ಕೂಡ ನೆಂದಿದೆ ನೋಡಿ, ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ನಾವೀಗ ರುಬ್ಬಲಿಕ್ಕೆ ಹಾಕಬೇಕು. ಒಂದು 2-3 ಸರಿ ಕ್ಲೀನಾಗಿ ತೊಳೆದು ನೀರನ್ನು ಚೇಂಜ್ ಮಾಡಬೇಕಾಗ್ತದೆ, ಎರಡನ್ನೂ ಕೂಡ. ಇದು ಉದ್ದನ್ನು ಜಾಸ್ತಿ ತೊಳಿಲಿಕ್ಕೆ ಹೋಗಬೇಡಿ, ಸ್ವಲ್ಪ 1-2 ಸರಿ ತೊಳೆದ್ರೆ ಸಾಕಾಗ್ತದೆ. ಆದರೆ ಅಕ್ಕಿ ಹಾಗಲ್ಲ, ಒಂದು 3-4 ಸರಿ ತೊಳ್ಕೊಳ್ಳಿ. ನಾನು ತೊಳೆದುಕೊಂಡು ಬರ್ತೇನೆ ಫ್ರೆಂಡ್ಸ್. ಈಗ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೇನೆ. ಇದನ್ನೀಗ ರುಬ್ಬಲಿಕ್ಕೆ ಹಾಕಬೇಕು. ನಾನು ಗ್ರೈಂಡರಲ್ಲಿ ರುಬ್ತೇನೆ. ಇದನ್ನು ಗ್ರೈಂಡರಲ್ಲಿ ರುಬ್ಬಿ ಮಾಡಿದರೆ ಚೆನ್ನಾಗೆ. ಗ್ರೈಂಡರ್ ಇಲ್ಲ ಅಂದರೆ ಏನು ಮಾಡಲಿಕ್ಕಿಲ್ಲ, ಮಿಕ್ಸಿಯಲ್ಲಿ ರುಬ್ಬೋದು. ಆದರೆ ಗ್ರೈಂಡರಲ್ಲಿ ರುಬ್ಬಿದರೆ ಚೆನ್ನಾಗಾಗ್ತದೆ, ಉಬ್ಬಿ ಬರ್ತದೆ ಚೆನ್ನಾಗಿ. ಹಿಟ್ಟು ಹಾಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ. ಈಗ ನಾನು ಗ್ರೈಂಡರಿಗೆ ಹಾಕ್ತೇನೆ ಫ್ರೆಂಡ್ಸ್. ನಾನು ಉದ್ದನ್ನು ಮೊದಲಿಗೆ ರುಬ್ಬಲಿಕ್ಕೆ ಹಾಕಿದ್ದೇನೆ, ಎಲ್ಲ ಹಾಕಿದ್ದೇನೆ. ಆದರೆ ಮಿಕ್ಸಿಗಾದರೆ ಇಷ್ಟು ಉದ್ದು ಒಂದೇ ಸರಿ ಆಗೋದಿಲ್ಲ, 2 ಸರಿ ಹಾಕ್ಕೊಳ್ಬೇಕಾಗ್ತದೆ. ಇದು ಗ್ರೈಂಡರಲ್ಲೂ, ಹಾಗಾಗಿ ನಾನು ಎಲ್ಲ ಒಂದೇ ಸರಿ ಹಾಕಿದ್ದೇನೆ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡುವ. ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಉದ್ದು ರುಬ್ಬಿದರೆ ಚೆನ್ನಾಗಿರ್ತದೆ. ಯಾವಾಗಲೂ ಅಷ್ಟೇ, ದೋಸೆಗಾದರೂ ಇಡ್ಲಿ ಯಾವುದಕ್ಕಾದರೂ ಅಷ್ಟೇ, ನಾವು ಒಂದೇ ಸರಿ ನೀರು ಹಾಕ್ಕೊಂಡು ಚೆನ್ನಾಗಿರೋದಿಲ್ಲ. ಸ್ವಲ್ಪನೇ ಹಾಕಿ ರುಬ್ಬಿದರೆ ಚೆನ್ನಾಗಿ ಬರ್ತದೆ. ಈಗ ನಾನು ರುಬ್ಬಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನೋಡಿ, ರುಬ್ತಾ ಇದೆ ಫ್ರೆಂಡ್ಸ್. ನೋಡಿ, ಈಗ ಚೆನ್ನಾಗಿ ರುಬ್ಬಿ ಆಗಿದೆ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ? ತುಂಬ ಸ್ಮೂತಾಗಿ ಬರ್ತದೆ. ಹೀಗೆ ತುಂಬ ಗಟ್ಟಿಯಾಗಿ ರುಬ್ಬಿ, ನೀರಾಗಿ ಮಾಡ್ಕೊಳ್ಬೇಡಿ. ಹೀಗೆ ಇದನ್ನು ನಾನು ಈಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ, ಎಲ್ಲ ತಗೊಳ್ತೇನೆ ಫ್ರೆಂಡ್ಸ್. ಪಾತ್ರೆಗೆಲ್ಲ ಹಾಕ್ಕೊಂಡಿದ್ದೇನೆ. ಈಗ ನಾವು ರೈಸ್ ಹಾಕ್ಕೊಳ್ಳುವ. ಈಗ ರೈಸ್ ಕೂಡ ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ನೀರು ಹಾಕ್ಕೊಳ್ಳುವ. ಇದು ಕೂಡ ಗಟ್ಟಿಯಾಗಿ ಕಡ್ಕೊಳ್ಬೇಕು, ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ.
ಫ್ರೆಂಡ್ಸ್ ಅಕ್ಕಿ ಕೂಡ ಅರ್ಧ ಆಗಿದೆ, ರುಬ್ಬಿ ಆಗಿದೆ ನೋಡಿ. ಇದು ರೈಸ್ ರವೆ ಬರ್ತದೆ ನೋಡಿ, ಅಷ್ಟೇ ಹದದಲ್ಲಿ ನಾವು ರುಬ್ಬಬೇಕಾಗ್ತದೆ. ತುಂಬ ನೈಸಾಗಿ ರುಬ್ಬಾರ್ದು, ಹಾಗೆ ತುಂಬ ಇಡೀ ಇರಬಾರ್ದು, ಗೊತ್ತಾಗ್ತದೆ ನೋಡಿ. ಸ್ವಲ್ಪ ಸ್ವಲ್ಪ ತರಿ ನೋಡಿ, ಹಾಗೆ ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ. ಮತ್ತು ಜಾಸ್ತಿ ನೀರು ಹಾಕಿದರೆ ಮತ್ತೆ ನೀರಾದರೆ ಒಳ್ಳೆಯದಾಗೋದಿಲ್ಲ ಫ್ರೆಂಡ್ಸ್. ಅದು ನಾವು ಕೊಟ್ಟೆಗೆ ಹಾಕೋದಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿಯೇ ಇರಬೇಕಾಗ್ತದೆ. ನಾನು ಇದನ್ನು ಕೂಡ ತಗೊಳ್ತೇನೆ. ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಹಿಟ್ಟು ಒಟ್ಟಿಗೆ ಹಾಕ್ಕೊಂಡಿದ್ದೇನೆ ನೋಡಿ. ನಾನು ಎರಡನ್ನು ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಫ್ರೆಂಡ್ಸ್. ಈಗ ಇದು ಕೈಯಲ್ಲೇ ಮಿಕ್ಸ್ ಮಾಡಿದರೆ ಚೆನ್ನಾಗಿರೋದು, ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡಿದರೆ ಚೆನ್ನಾಗಾಗೋದಿಲ್ಲ, ಅದು ಹೊಂದ್ಕೊಳ್ಳೋದಿಲ್ಲ. ನಾವು ಕೈಯಲ್ಲೇ ಮಿಕ್ಸ್ ಮಾಡಿದರೆ ಚೆನ್ನಾಗಿರ್ತದೆ ನೋಡಿ. ಹೀಗೆ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಆ ಹದಕ್ಕೆ ನಾವು ಇಟ್ಕೊಂಡ್ರಾಯ್ತು. ನಾವು ಇಡ್ಲಿ ಆಗಲಿ, ಈ ದೋಸೆ, ಈ ಕಡುಬು ಯಾವುದಾದ್ರೂ ನಾವು ರುಬ್ಕೊಳ್ಳೋದು ಇಂಪಾರ್ಟೆಂಟ್ ಫ್ರೆಂಡ್ಸ್, ಆಯಿತಾ. ಯಾಕೆಂದರೆ ನಾವು ಚೆನ್ನಾಗಿ ಉದ್ದನ್ನು ಸಾಫ್ಟಾಗಿ ರುಬ್ಬಿದರೆ ಮಾತ್ರ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ ನಮಗೆ ಕಡುಬು, ದೋಸೆ, ಇಡ್ಲಿ ಯಾವುದಾದ್ರೂ ಅಷ್ಟೇ. ಒಂದು ಅರ್ಧ ಗಂಟೆ ಆದರೂ ಉದ್ದನ್ನು ನಾವು ರುಬ್ಕೊಳ್ಬೇಕಾಗ್ತದೆ ಚೆನ್ನಾಗಿ. ಈಗ ನಾನು ಸ್ವಲ್ಪ ನೀರು ಸೇರಿಸ್ತೇನೆ. ಮಿಕ್ಸಿ ಜಾರ್ ತೊಳೆದ ನೀರಿದೆ, ಅದನ್ನೇ ಹಾಕ್ತೇನೆ ನಾನು, ಆಯಿತಾ. ಮಿಕ್ಸಿ ಅಲ್ಲ, ಗ್ರೈಂಡರ್ ತೊಳೆದ ಜಾರು ನೀರು. ಫ್ರೆಂಡ್ಸ್, ಬ್ಯಾಟರ್ ರೆಡಿಯಾಗಿದೆ ನೋಡಿ. ಈ ಹದದಲ್ಲೇ ಇರಲಿ. ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ದಪ್ಪ ಇರಲಿ, ಆಯಿತಾ. ನೋಡಿ, ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೇಕಾಗ್ತದೆ. ಈಗ ಆಗಿದೆ. ಇದನ್ನು ನಾವು ಚೆನ್ನಾಗಿ ಮುಚ್ಚಿಡಬೇಕು. ಒಂದು ಡಾರ್ಕ್ ಪ್ಲೇಸಲ್ಲಿ ಇಡಬೇಕಾಗ್ತದೆ. ಒಂದು 7 hours ಇದು ಅದು ಫರ್ಮೆಂಟ್ ಆಗಲಿಕ್ಕೆ ಇಡಬೇಕಾಗ್ತದೆ ಫ್ರೆಂಡ್ಸ್. ಹೀಗೆ ಒಂದು ಕವರ್ ಮಾಡಿ, ಚೆನ್ನಾಗಿ ಕವರ್ ಮಾಡಿ. ನೀವು ತುಂಬ ಮಳೆ ಚಳಿ ಆ ಥರ ಇದ್ದರೆ ಇದು ಒಂದು ಬಟ್ಟೆ ಕಟ್ಟಿ ಇಡಿ, ಆಗ ಚೆನ್ನಾಗಿ ಉಬ್ತದೆ. ಹಾಗೆ ಫ್ರೆಂಡ್ಸ್, ನೀವು ಬೆಳಿಗ್ಗೆ ಮಾಡೋದಾದರೆ ನೈಟೇ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಉಬ್ಬಿರ್ತದೆ. ಹಾಗೆ ನೀವು ನೈಟ್ ಮಾಡೋದಾದರೆ ನೀವು ಬೆಳಿಗ್ಗೆನೇ ರುಬ್ಬಿ ಇಟ್ಕೊಂಡ್ರೆ ಚೆನ್ನಾಗಿ ಆಗ್ತದೆ. ಹಾಗೆ ಒಂದು 7 hours ಅಂತೂ ಅದು ನಾವು ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕಾಗ್ತದೆ. ಇದನ್ನು ನಾನು ಇಡ್ತೇನೆ. ಇನ್ನು 7 hours ಆದಮೇಲೆ ನಿಮಗೆ ನಾವು ಕಡ್ ಮಾಡಲಿಕ್ಕೆ ರೆಡಿ ಆಗ್ತದೆ, ಆಗ ತೋರಿಸ್ತೇನೆ ಫ್ರೆಂಡ್ಸ್. ಈಗ ನೋಡಿ, ನಮ್ಮ ಕಡುಬಿಗೆ ಹಿಟ್ಟು ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಉದುಗಿದೆ ನೋಡಿ. ನೋಡಿ ಅಲ್ವಾ, ನೋಡಿ ಎಷ್ಟು ಸಾಫ್ಟಾಗಿ ಕ್ರೀಮಿಯಾಗಿ ಹಿಟ್ಟು ಬಂದಿದೆ, ನೋಡಿದ್ರಾ. ನೋಡಿ ಚೆನ್ನಾಗಿ ಉಬ್ಕೊಂಡಿದೆ. ಈಗ ನಾವು ಉಪ್ಪು ಹಾಕಲಿಲ್ಲ, ನಾನು ಆಗ ಕಡ್ದು ಇಡುವಾಗ ನಾನು ಹಾಕಲಿಲ್ಲ. ಈಗ ಉಪ್ಪು ಸೇರಿಸ್ತೇನೆ. ರುಚಿಗೆ ಅನುಗುಣವಾಗಿ ಉಪ್ಪು ಹಾಕೊಳ್ಳುವ, ನೋಡ್ಕೊಂಡು ಹಾಕೊಳ್ಳುವ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇದು ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ನೋಡಿ, ತುಂಬ ಗಟ್ಟಿಯಾಗಿದೆ ಇದು, ಸ್ವಲ್ಪ ವಾಟರ್ ಆ್ಯಡ್ ಮಾಡುವ. ಮತ್ತು ಗಟ್ಟಿನೇ ಇರಬೇಕು, ಸ್ವಲ್ಪ ಹಾಕ್ತೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ ನೋಡಿ. ನೋಡಿ, ಬ್ಯಾಟರ್ ರೆಡಿಯಾಗಿದೆ. ಇಷ್ಟೇ ಹದದಲ್ಲಿ ಇರಲಿ ನೋಡಿ, ಹೀಗೆ ಇರಲಿ. ಈಗ ನಮ್ಮ ಕೊಟ್ಟೆಗೆ ನಾವು ಆಯಿಲ್ ಹಚ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಕೊಟ್ಟೆ ಇದೆ. ಇದು ನಾನು ತೊಟ್ಟನ್ನು ಕಟ್ ಮಾಡ್ಕೊಂಡಿದ್ದೇನೆ. ಅದು ಹಾಕುವಾಗೆಲ್ಲ ರಗಳೆ ಆಗ್ತದಂತೆ. ಇದು ಹೀಗೆ ಇತ್ತು ನೋಡಿ, ಹೀಗೆ ಇತ್ತು. ನಾನು ಕಟ್ ಮಾಡ್ಕೊಂಡಿದ್ದೆ ಕತ್ತರಿಯಲ್ಲಿ ನೋಡಿ, ನಾನು ಕಟ್ ಮಾಡ್ಕೊಂಡಿದ್ದೇನೆ. ಈ ಥರ ಬಂದಿದೆ. ಈಗ ನೀವು ಕೂಡ ಹಾಗೆ ಮಾಡಿ, ಈಸಿ ಆಗ್ತದೆ ಹಾಕಲಿಕ್ಕೆಲ್ಲ. ಹಾಗೆ ಫ್ರೆಂಡ್ಸ್, ನಾವು ಇದಕ್ಕೆ ಆಯಿಲ್ ಹಚ್ಕೊಳ್ಬೇಕು. ಇದು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿರ್ತದೆ, ಅದು ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ. ಹೀಗೆ ಸ್ವಲ್ಪ ಸ್ವಲ್ಪ ಸವರ್ಕೊಂಡ್ರೆ ಆಯಿತು ನೋಡಿ. ಆಯಿಲ್ ಹಚ್ಕೊಳ್ಳುವ ನೋಡಿ, ಸ್ವಲ್ಪ ಸ್ವಲ್ಪ ಹಚ್ಕೊಂಡಿದ್ದೇನೆ. ಕಾಣ್ತದ ನೋಡಿ, ಇದು ಕಾಣುತ್ತಿಲ್ಲ, ಒಳಗೆ ಬ್ಲ್ಯಾಕ್ ಇದೆ. ಹೀಗೆ ಒಳಗೆ ಹಚ್ಕೊಂಡ್ರೆ ಆಯ್ತು ಫ್ರೆಂಡ್ಸ್, ಆಯಿತಾ. ಹೀಗೆ ನಾನು ಎಲ್ಲದಕ್ಕೂ ಹಚ್ಕೊಳ್ತೇನೆ ಫ್ರೆಂಡ್ಸ್. ನಾನಿಲ್ಲಿ ನೀರು ಹಾಕಿ ಸ್ಟೀಮಿಗೆ ಇಟ್ಟಿದ್ದೇನೆ. ಒಂದು ಬನಾನಾ ಲೀವ್ಸ್ ಹಾಕಿದ್ದೇನೆ. ಅದು ಎಲ್ಲಾದರೂ ಹಿಟ್ಟು ಕೆಳಗೆ ಹೋಗುವುದಿಲ್ಲ, ನೀರಿಗೆ ಬಿದ್ದರೆ ಚೆನ್ನಾಗಾಗೋದಿಲ್ಲ. ಅದಕ್ಕೋಸ್ಕರ ನಾನು ಬನಾನಾ ಲೀವ್ಸ್ ಹಾಕಿದ್ದೇನೆ. ಹೀಗೆ ತುಂಬ ಸ್ಟೀಮ್ ಆಗಬೇಕು. ಸ್ಟೀಮ್ ಆದಮೇಲೆ ನಾವು ಕಡುಬು ಇಡಬೇಕಾಗ್ತದೆ ತೊಟ್ಟೆಯನ್ನು. ಈಗ ನಾನು ತೊಟ್ಟೆಗೆ
ಹಿಟ್ಟು ಹಾಕ್ತೇನೆ. ಹಾಕುವುದನ್ನು ತೋರಿಸ್ತೇನೆ ನಿಮಗೆ. ನೋಡಿ, ಒಂದು ತಟ್ಟೆ ಮೇಲೆ, ಒಂದು ಚಿಕ್ಕ ತಟ್ಟೆ ಮೇಲೆ ಹೀಗೆ ಇಟ್ಕೊಳ್ಳಿ ತೊಟ್ಟೆಯನ್ನು. ಆಮೇಲೆ ಒಂದು ಗ್ಲಾಸಿನ ಮೂಲಕ ಹೀಗೆ ಮಾಡಿ ಹಾಕಿದರೆ ಚೆನ್ನಾಗಾಗ್ತದೆ ಫ್ರೆಂಡ್ಸ್. ಆಯಿತಾ? ನೋಡಿ, ಹೀಗೆ ಹಾಕಿದರೆ ಆಯಿತು. ನೋಡಿದ್ರಾ? ಹೀಗೆ ಮುಕ್ಕಾಲು ಅಂಶನೇ ಹಾಕಬೇಕು ಫ್ರೆಂಡ್ಸ್. ಆಯಿತಾ? ನೋಡಿ, ನಾನು ಮುಕ್ಕಾಲು ಅಂಶ ಹಾಕಿದ್ದೇನೆ. ಇಷ್ಟೇ ಹಾಕಿ ನಾನು ಎಲ್ಲ ತೊಟ್ಟೆಗೂ ಹಾಕ್ತೇನೆ ಇದೇ ಥರ. ಫ್ರೆಂಡ್ಸ್ ನೋಡಿ, ಎಲ್ಲವನ್ನು ಇಟ್ಟಿದ್ದೇನೆ. ಹಾಗೆ ಫುಲ್ ಸ್ಟೀಮ್ ಬರ್ತಾ ಇದೆ. ಹಾಗೆ ಸ್ಟೀಮ್ ಬರುವಾಗಲೇ ಇಡಬೇಕು, ಇಲ್ಲಾಂದರೆ ಅದು ಸೋರುವ ಚಾನ್ಸ್ ಇರ್ತದೆ ಫ್ರೆಂಡ್ಸ್. ಆಯಿತಾ? ನೀವು ಫುಲ್ ಸ್ಟೀಮ್ ಬಂದ ಮೇಲೆ ನೀವು ಇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಲ್ವಾ? ನೋಡಿ, ನಮ್ಮ ಟ್ರೆಡಿಷ್ನಲ್ ರೆಸಿಪಿ ಈ ಥರ ನ್ಯಾಚುರಲ್ ಆಗಿ ಮಾಡಿದಾಗ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ಅದೇ ಹಿಂದಿನವರು ಎಷ್ಟು ಬುದ್ಧಿವಂತರು ನೋಡಿ, ಯಾವ ಥರ ಎಲ್ಲ ಕಂಡುಹಿಡ್ದಿದ್ದಾರೆ ನೋಡಿ. ಓಕೆ ಫ್ರೆಂಡ್ಸ್, ನಾವೀಗ ಲಿಡ್ ಕ್ಲೋಸ್ ಮಾಡ್ತೇನೆ, ಮುಚ್ಚುತ್ತೇನೆ. ಒಂದು 30 ಮಿನಿಟ್ಸ್ ಕುಕ್ ಆಗಬೇಕು ಫ್ರೆಂಡ್ಸ್. 30 ಮಿನಿಟ್ಸ್ ಆದಮೇಲೆ ನೋಡುವ. ಓಕೆ ಫ್ರೆಂಡ್ಸ್, ನಮ್ಮ ಕಡುಬು ರೆಡಿಯಾಗಿದೆ. 30 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಟ್ರೆಡಿಷ್ನಲ್ ರೆಸಿಪಿ ಅಲ್ವಾ? ತುಂಬ ಆರೋಗ್ಯಕರವಾದ ರೆಸಿಪಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಸರ್ವ್ ಮಾಡೋಣ.